ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ನೈಟ್ ಶಿಫ್ಟ್ ಇದ್ದಿದ್ದರಿಂದ ಮಧ್ಯಾಹ್ನನೇ ಮನೆಗೆ ಬಂದೆ ಸ್ವಲ್ಪ ರೆಸ್ಟ್ ಮಾಡಿ ಹೋಗೋದಕ್ಕೆ. ಆದರೆ ನನ್ನ ಮಗು ಹಾಲಲ್ಲಿ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ದ. ಅವನ ಕಿರ್ಚಾಟ ರೋಡಿನವರೆಗೂ ಕೇಳಿಸ್ತಾ ಇತ್ತು. ನನ್ನ ಹೆಂಡತಿ ಏನು ಮಾಡ್ತಿದ್ದಾಳೆ ಅಂತ ಅವಳ ಮೇಲೆ ಕೋಪ ಬಂತು. ಕಿಟಕಿನಲ್ಲಿ ಹೋಗಿ ನೋಡಿದೆ. ಹಾಲಲ್ಲಿ ನನ್ನ 3 ವರ್ಷದ ಕಂದಮ್ಮ ಅಳ್ತಿದ್ದಾನೆ. ಬಾಗ್ಲನ್ನ ತಳ್ಳಿದ್ರೆ ಅದು ಹೋಗ್ತಿಲ್ಲ. ಕೊನೆಗೆ ಅವನಿಗೆ ಸನ್ನೆ ಮಾಡಿದೆ ಬಾಗಿಲು ತೆಗೆಯೋದಕ್ಕೆ. ಅವನು ನಾನು ಬಂದಿದ್ದಕ್ಕೆ ಸ್ವಲ್ಪ ಧೈರ್ಯ ಬಂದು ಅಳು ನಿಲ್ಲಿಸಿ ನಿಧಾನವಾಗಿ ಬಾಗಿಲು ತೆಗೆದ. ನಾನು ಹೇಳಿದ ಮಾತನ್ನು ಕೇಳಿ ಬಾಗಿಲನ್ನು ತೆಗೆದು ಒಳಗೆ ಹೋದರೆ ಬೆಚ್ಚಿ ಬಿದ್ದೆ. ನನ್ನ ಹೆಂಡತಿಯ ರೂಮ್ ಒಳಗಿನಿಂದ ಲಾಕ್ ಆಗಿದೆ. ಆದರೆ ಅವಳು ಏನು ಹಾಗೇ ಇಲ್ವೇನೋ ಅನ್ನೋ ರೀತಿ ಹೊರಗೆ ಬಂದಳು. ಅವಳು ಒಬ್ಬಳೇ ಇರಲಿಲ್ಲ. ಅವಳ ಜೊತೆ ನನ್ನ ಪ್ರಾಣ ಸ್ನೇಹಿತ ಲೋಕೇಶ್ ಇದ್ದ. ಅವರಿಬ್ಬರು ಒಂದೇ ರೂಮಿಂದ ಹೊರಗೆ ಬರೋದಕ್ಕೆ ಹೇಗೆ ಸಾಧ್ಯ? ಈ ವಿಷಯನ ನೆನಪಿಸ್ಕೊಂಡು ಮೈ ಜುಮ್ ಅನ್ನಿಸ್ತು. ಇದೆಲ್ಲ ನೋಡಿ ಬದುಕಬೇಕಾ ಅಂತ ಅನ್ಸಿದ್ರು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡಿರೋ ನನ್ನ ಮುದ್ದು ಕಂದಮ್ಮನನ್ನು ನೋಡಿ ಸಮಾಧಾನ ಮಾಡಿಕೊಂಡೆ. ಮುಂದೆ ಅವರಿಬ್ಬರು ಹೇಳಿದ ಮಾತುಗಳನ್ನು ಕೇಳಿ ಬೆಚ್ಚಿ ಬಿದ್ದೆ. ಏನು ಹೇಳಿದ್ರು ಅವರು ಅಂಥದ್ದು ಅಂತ ತಿಳ್ಕೋಬೇಕು ಅಂತಂದರೆ ಕತೆನ ಕೊನೆ ತನಕ ಕೇಳಿಸ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ಕುಮಾರ್. ಒಳ್ಳೆ ಕಂಪನಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಕಂಪನಿನಲ್ಲಿ ಡೇ ಆ್ಯಂಡ್ ನೈಟ್ ಶಿಫ್ಟ್ ಎರಡೂ ಕೂಡ ಇರುತ್ತೆ. ನನ್ನ ಹೆಂಡತಿ ತುಂಬ ಒಳ್ಳೆಯವಳು. ಅವಳ ಹೆಸರು ಶೀಲಾ. ಮದುವೆಯಾಗಿ 6 ವರ್ಷ ಆಗಿದೆ. ನಮ್ಮಿಬ್ಬರಿಗೆ ಮುದ್ದಾದ 3 ವರ್ಷದ ಗಂಡು ಮಗ ಇದ್ದಾನೆ. ಶೀಲಾ ತುಂಬ ಓದಿದಾಳೆ. ಮನೇನ ಹೇಗೆ ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಒಳ್ಳೆಯ ಜ್ಞಾನ ಇದೆ. ಅವಳನ್ನು ನೋಡಿ ನನಗೆ ತುಂಬ ಖುಷಿಯಾಗತ್ತೆ. ಒಮ್ಮೊಮ್ಮೆ ಅವಳಿಗೆ ತಕ್ಕ ಗಂಡ ನಾನಲ್ವೇನೋ ಅಲ್ಲ ಅಂತ ಕೂಡ ಅನಿಸುತ್ತೆ. ಯಾಕಂದರೆ ಅವಳು ಮತ್ತು ನಾನು ಓದಿರೋದು ಒಂದೇ. ಮದುವೆ ಆದಮೇಲೆ ನನ್ನನ್ನು ಮತ್ತು ನನ್ನ ಮನೆಯವರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಅವಳ ಪ್ರೀತಿಗೆ ಕಾಳಜಿಗೆ ಚಿರಋಣಿ. ನನ್ನಮ್ಮ ಬೆಡ್ರಿಡನ್ ಆಗಿದ್ದರು. ಅವರನ್ನು ಸ್ವಂತ ಮಗಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಹಾಗೆ ನೋಡಿದ್ರೆ ಅವಳು ಎಷ್ಟು ಚೆನ್ನಾಗಿ ನೋಡಿದ್ರು ಅಮ್ಮ ಪ್ರತಿ ಬಾರಿನೂ ಅವಳಿಗೆ ಬೇಸರ ಮಾಡ್ತಿದ್ಲು. ಅಕ್ಕ ಎಂದೂ ಕೂಡ ಅಮ್ಮನಿಗೆ ಆರೈಕೆ ಮಾಡ್ತಾನೇ ಇರಲಿಲ್ಲ. ಆದರೆ ಜನಗಳು ಬಂದಾಗ ಅಕ್ಕನನ್ನು ಹೊಗಳೋದು, ನನ್ನ ಹೆಂಡತಿ ಮಾಡಿದ್ದ ಎಲ್ಲ ಒಳ್ಳೆಯ ಕೆಲಸಗಳನ್ನು ತಮ್ಮ ಮಗಳು ಮಾಡಿದಾಳೆ ಅನ್ನೋ ರೀತಿ ಚಿತ್ರಿಸಿ ಹೇಳ್ತಿದ್ರು. ಇದರಿಂದ ನನ್ನ ಹೆಂಡತಿ ತುಂಬ ನೊಂದ್ಕೊಳ್ತಾ ಇದ್ಲು ಮೊದಲು. ನಂತರ ಇವರೆಲ್ಲ ಇದೇ ರೀತಿ ಅಂತ ಮೌನವಾಗಿರ್ತಿದ್ಲು. ನನ್ನ ಅಪ್ಪ ತುಂಬ ಒಳ್ಳೆಯವರು. ಅವಳನ್ನು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ರು. ಹೆಂಡತಿ ಏನೇ ಅಂದರೂ ಸನ್ನೆ ಮಾಡ್ತಿದ್ರು. ಅವಳು ಅದೇ ರೀತಿ, ನೀನು ನೊಂದ್ಕೋಬೇಡ, ನೀನು ನೊಂದ್ಕೊಂಡ್ರೆ ನಮಗೆ ದುಃಖ ಆಗುತ್ತೆ, ಈ ಮನೆಗೆ ಒಳ್ಳೆಯದಾಗೋದಿಲ್ಲ, ನಮ್ಮ ಮನೆ ಮಹಾಲಕ್ಷ್ಮಿ ನೀನು. ನನ್ನ ಹೆಂಡತಿ ಇಂದಿನಿಂದ ಅಲ್ಲ, ಮದುವೆಯಾದ ದಿನದಿಂದಲೂ ನನ್ನನ್ನು, ನನ್ನ ಅಪ್ಪ ಅಮ್ಮನನ್ನು ಇದೇ ರೀತಿ ಬೇಸರ ಮಾಡ್ತಿದ್ಲು. ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. 2 ದಿನ ನಿನಗೂ ಅಭ್ಯಾಸವಾಗಿ ಬಿಡುತ್ತೆ. ಆದರೆ ನನ್ನ ಮಗಳು ಅವಳ ಅಮ್ಮನ ರೀತಿ ರಾಕ್ಷಸಿ. ಆದರೆ ನನ್ನ ಮಗ ಅಪ್ಪಟ ಅಪರಂಜಿ ಅಂತ ನನ್ನನ್ನು ಹೊಗಳುತ್ತಿದ್ರು. ಅದು ಸತ್ಯ ಕೂಡ. ನನಗೆ ನನ್ನ ಹೆಂಡತಿ ಸರ್ವಸ್ವ. ಅವಳನ್ನು ತುಂಬ ಪ್ರೀತಿಸ್ತೀನಿ. ಅವಳಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ನನ್ನಮ್ಮ ಯಾವಾಗಲೂ ನನಗೆ ತುಂಬಾ ಕಿರಿಕಿರಿ. ಅಕ್ಕ ಕೂಡ. ಅವರಿಬ್ಬರು ಮಾತಾಡೋದು, ಅವ್ರ ಯೋಚನೆಗಳು ನಂಗೆ ಅರ್ಥನೇ ಆಗೋದಿಲ್ಲ. ಇದರಿಂದ ನನಗೆ ಮತ್ತು ಅಮ್ಮಂಗೆ ಯಾವಾಗಲೂ ಜಗಳ ಆಗ್ತಿತ್ತು. ಅವಳ ಮಾತು ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಒಮ್ಮೊಮ್ಮೆ ಅವಳ ನೆಗೆಟಿವ್ ಮಾತುಗಳು ನಮಗೆ ಇಷ್ಟನೂ ಆಗ್ತಿರ್ಲಿಲ್ಲ. ನಾನು ಮತ್ತು ಅಮ್ಮ ದೂರವಾಗ್ತಾ ಬಂದ್ವಿ. ಈ ಸಂದರ್ಭವನ್ನು ಅಕ್ಕ ತುಂಬ ಚೆನ್ನಾಗಿ ಬಳಸ್ಕೊಂಡ್ಳು. ಯಾಕಂದರೆ ಅಷ್ಟರಲ್ಲಿ ನಾನು ಒಂದು ಒಳ್ಳೆ ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡೆ. ಕೈ ತುಂಬ ಸಂಬಳ ಬರ್ತಿತ್ತು. ನನ್ನನ್ನು ಅಕ್ಕ ಅಮ್ಮನಿಂದ ದೂರ ಮಾಡ್ತಾ ಬಂದ್ಲು. ಅಮ್ಮನ ಆರೋಗ್ಯ ಕ್ಷೀಣಿಸ್ತಾ ಬಂತು. ಎಷ್ಟೇ ಆದರೂ ತಾಯಿಗೆ ಮಗ ಅಂದರೆ ಪ್ರೀತಿ ಜಾಸ್ತಿ.
ಆ ಪ್ರೀತಿ ನನ್ನ ಮೇಲೆ ತೋರಿಸೋದಕ್ಕೆ ಪರಿಸ್ಥಿತಿಗಳು ಬಿಡಲಿಲ್ಲ. ಅಮ್ಮ ಮತ್ತು ನನ್ನ ಸ್ವಭಾವಗಳು ವಿರುದ್ಧವಾಗಿದ್ದರಿಂದಲೂ ಕೂಡ ಆ ರೀತಿ ಆಯಿತು. ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ನನ್ನ ಅಕ್ಕ. ಅವಳು ಅಮ್ಮನನ್ನು ಯಾಮಾರಿಸಿ ಅಮ್ಮನ ಹೆಸರಲ್ಲಿದ್ದ ಪ್ರಾಪರ್ಟಿ, ಅಮ್ಮನ ಒಡವೆಗಳನ್ನು ದೋಚ್ಕೊಳ್ಳೋದಕ್ಕೆ ಈ ಕೆಲಸನ ಮಾಡ್ತಿದ್ದಾಳೆ ಅಂತ ಅಪ್ಪ ಅಮ್ಮನಿಗೆ ತುಂಬ ಸಾರಿ ಹೇಳಿದರೂ ಕೂಡ ಅಮ್ಮ ನನ್ನ ಮತ್ತು ಅಪ್ಪನ ಮಾತನ್ನು ನಂಬದೆ ಅಕ್ಕನ ಜಾಲದಲ್ಲಿ ಸಂಪೂರ್ಣವಾಗಿ ಬಿದ್ದರು. ಕೊನೆಗೆ ನನ್ನ ನೈಟ್ ಡ್ಯೂಟಿ ಜಾಸ್ತಿ ಆಯಿತು. ರಾತ್ರಿ ನೈಟ್ ಡ್ಯೂಟಿ, ಬೆಳಗ್ಗೆ ಬಂದು ನನ್ನ ರೂಮಲ್ಲಿ ಮಲಗೋದು, ಊಟ ಇದ್ದರೆ ತಿನ್ನೋದು, ಇಲ್ಲ ಅಂದರೆ ಆರ್ಡರ್ ಮಾಡಿಕೊಂಡು ತರಿಸ್ಕೊಂಡು ತಿನ್ನೋದು, ಅಷ್ಟೇ ನನ್ನ ಕೆಲಸ ಆಗಿತ್ತು. ಈ ಮಧ್ಯೆ ನನ್ನ ಹೊಸ ಗೆಳತಿ, ನನ್ನ ಹೆಂಡತಿ, ಅವಳು ನನ್ನ ಸ್ನೇಹಿತನ ತಂಗಿ, ಅವರ ಮನೆಗೆ ಹೋಗಿ ನನ್ನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದ ಸಮಯದಲ್ಲಿ ನನ್ನ ಮೇಲೆ ಅನುಕಂಪ ಹುಟ್ಟಿ ಪ್ರೀತಿಸಲು ಶುರು ಮಾಡಿದ್ಲು. ನಾನು ಹೇಳಿದೆ, ನಮ್ಮ ಮನೆಯಲ್ಲಿ ಸ್ವಂತ ಮಗ ಮತ್ತು ಸ್ವಂತ ತಮ್ಮನನ್ನೇ ನನ್ನ ಅಮ್ಮ ಅಕ್ಕ ಬಿಡೋದಿಲ್ಲ, ಮತ್ತು ನಿನಗೆ ತುಂಬ ಕಷ್ಟ ಕೊಡ್ತಾರೆ, ಆರಾಮಾಗಿ ಇಲ್ಲೇ ಇದ್ಬಿಡು, ಅವರುಗಳು ನಿನ್ನನ್ನು ಬದುಕೋದಿಕ್ಕೆ ಬಿಡೋದಿಲ್ಲ, ಅವರು ಜೀವಂತವಾಗಿರೋ ರಾಕ್ಷಸರು ಅಂತ ಪರಿಪರಿಯಾಗಿ ಹೇಳಿದೆ. ನಾನು ಅಷ್ಟು ಹೇಳಿದ್ರು ಅವಳು ಹೇಳಿದ್ದು ಒಂದೇ ಮಾತು, ನಿಮಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ ಅಂತ. ನಾನು ಏನೂ ಹೇಳಿದೆ ಅವಳನ್ನು ದಿಟ್ಟಿಸಿ ನೋಡಿ ಹೊರಗೆ ಬಂದ್ಬಿಟ್ಟೆ. ನಾನು ಅಂದ್ಕೊಂಡೆ ಅವರ ಮನೆ ಹತ್ರ ಹೋಗ್ತಾ ಇದ್ದರೆ ಅವಳು ನನ್ನ ಬಳಿ ಪ್ರೇಮ ನಿವೇದನೆ ಮಾಡ್ತಾನೆ ಇರ್ತಾಳೆ, ಇನ್ನು ಹೋಗೋದೇ ಬೇಡ ಅಂತ. ನನ್ನ ಗೆಳೆಯನ ಬಳಿ ನಾನು ಬಂದರೆ ನಿನ್ನ ತಂಗಿ ಡಿಸ್ಟರ್ಬ್ ಆಗ್ತಾಳೆ, ಯಾವುದೇ ಕಾರಣಕ್ಕೂ ನನ್ನಿಂದ ತೊಂದರೆ ಆಗೋದು ಬೇಡ ಅಂತ ಪರಿಪರಿಯಾಗಿ ಹೇಳಿದೆ. ಅದಕ್ಕೆ ಅವನು ಕೂಡ ಒಪ್ಪಿದ. ನನಗೆ ನಿಜವಾಗ್ಲೂ ಅವಳಂದರೆ ಪ್ರೀತಿ ಜಾಸ್ತಿ. ಅವಳನ್ನು ನೋಡೋದಕ್ಕೆ ಅವರ ಮನೆಗೆ ಹೋಗ್ತಿದ್ದಿದ್ದು ನನ್ನ ಗೆಳೆಯನ ನೆಪ ಹೇಳಿ. ಅವಳು ನನ್ನನ್ನು ಡೈರೆಕ್ಟಾಗಿ ಪ್ರಪೋಸ್ ಮಾಡಿದಾಗ ನನ್ನ ಅಮ್ಮ ನೆನಪಾದ್ಲು. ಅವಳು ನನಗೆ ಅಷ್ಟು ಕಷ್ಟ ಕೊಡಬೇಕಾದಾಗ ಇನ್ನು ನನ್ನ ಹೆಂಡತಿಗೆ ಎಷ್ಟು ಕಷ್ಟ ಕೊಡೋದಿಲ್ಲ. ಅಕಸ್ಮಾತ್ ಅಮ್ಮ ಸರಿ ಹೋಗೋದಕ್ಕೆ ಪ್ರಯತ್ನಿಸಿದ್ರೂ ಕೂಡ ಅಕ್ಕ ಬಿಡೋದಿಲ್ಲ. ನಾನು ಆ ಮನೆಯನ್ನು ಬಿಟ್ಟು ಬಂದು ಬಿಡಬಹುದು, ಆದರೆ ಅಕ್ಕ ಎಲ್ಲ ಆಸ್ತಿಯನ್ನು ಬರೆಸ್ಕೊಂಡು ಅಮ್ಮನನ್ನು ಸೇರಿಸಿ ನಮ್ಮನ್ನು ಬೀದಿಗೆ ತಂದುಬಿಡ್ತಾಳೆ. ಈ ವಿಷಯನ ನೆನೆದು ನನ್ನ ತಲೆ ಸಿಡಿತಾ ಇತ್ತು. ಒಮ್ಮೊಮ್ಮೆ ಈ ಬದುಕೇ ಬೇಡ, ಸತ್ತು ಹೋಗೋಣ ಅಂತ ಅನಿಸುತ್ತೆ. ಆದರೆ ನನ್ನ ಅಪ್ಪ ಮತ್ತು ನನ್ನ ಪ್ರೀತಿ ಹುಡುಗಿ ಅವರಿಬ್ಬರ ಮುಖನ ನೋಡಿದಾಗ ಬದುಕಬೇಕು, ನಾನು ಅವ್ರಿಗಾಗಿ ಅವರಿಬ್ಬರಿದ್ದಾರೆ ಅಂತ ಅನಿಸುತ್ತೆ. ಅಮ್ಮ ಮತ್ತು ನನ್ನ ಅಕ್ಕ ವರದಕ್ಷಿಣೆಗಾಗಿ ಹೆಣ್ಣನ್ನು ನೋಡ್ತಿದ್ರು. ಆಗ ನನ್ನ ಗೆಳೆಯನ ಕಡೆಯಿಂದ ಅವ್ರಿಗೆ ಡೈರೆಕ್ಟಾಗಿ ಪ್ರಪೋಸಲ್ ಬಂತು. ಅವರು ಕೊಡೋ ಸೈಟು, ಜಮೀನು, ಒಡವೆ ಎಲ್ಲವನ್ನ ಇಷ್ಟಪಟ್ಟು ಅಮ್ಮ ಮತ್ತು ಅಕ್ಕ ಮದುವೆಗೆ ಒಪ್ಕೊಂಡ್ರು. ನಾನು ನನ್ನವಳನ್ನು ಪ್ರೀತಿಸ್ತಾ ಇದ್ದಿದ್ದರಿಂದ ಈ ಹುಡುಗಿಯ ಮುಖನೂ ಕೂಡ ನೋಡಿಲ್ಲ. ಬಲವಂತದಿಂದ ಮದುವೆ ಮಾಡ್ತಿದ್ದಾರೆ ಆಸ್ತಿಗಾಗಿ. ಅವರು ಹೇಳಿದ ಹುಡುಗಿನ ಮದುವೆ ಆಗಿಲ್ಲ ಅಂದರೆ ನಾನು ಇಷ್ಟಪಡ್ತಾ ಇರೋ ಹುಡುಗಿಗೆ ಕಷ್ಟ ಕೊಡ್ತಾರೆ ಅಂತ ಅಂದ್ಕೊಂಡು ಮದುವೆಗೆ ಒಪ್ಕೊಂಡೆ. ಮದುವೆ ದಿನ ತಿಳಿತು. ನಾನು ಪ್ರೀತಿಸಿದ್ದ ಹುಡುಗಿ, ನನ್ನನ್ನು ಪ್ರೀತಿಸಿದ ಹುಡುಗಿ, ನನ್ನ ಅಮ್ಮ ನೋಡಿದ ಹುಡುಗಿ ಎಲ್ಲರೂ ಒಂದೇ. ಅಂದರೆ ನನ್ನ ಗೆಳೆಯನ ಅಮ್ಮನ ಕಡೆಯಿಂದ ಪ್ರಪೋಸಲ್ ತಂದು ಅವರ ತಂಗಿ ಜೊತೆ ನನ್ನ ಮದುವೆ ಮಾಡ್ದ. ಮದುವೆಯಾದ ಮೊದಲ ರಾತ್ರಿ ನನಗೆ ತುಂಬ ಖುಷಿಯಾಗಿತ್ತು. ಸತ್ಯ ನಂಬಲು ಸಾಧ್ಯವೇ ಆಗ್ತಿರಲಿಲ್ಲ. ನಾನು ಪ್ರೀತಿಸಿದ ಹುಡುಗಿ ನನ್ನವಳಾಗಿದ್ಲು. ಆ ರಾತ್ರಿ ತುಂಬ ಮಧುರವಾಗಿ ಮಾಡ್ಕೋಬೇಕು ಅಂತ ಆಸೆಯಲ್ಲಿದ್ದೆ. ಆದರೆ ಅಷ್ಟರಲ್ಲಿ ನನ್ನಮ್ಮ ಕಾಲು ಜಾರಿ ಬಿದ್ಲು. ಅಂದಿನಿಂದ ನನ್ನ ಹೆಂಡತಿ ಅವಳ ಚಾಕರಿಯಲ್ಲಿರೋದು ಸರಿ ಹೋಯಿತು. ನಾವಿಬ್ಬರು ಸ್ವಲ್ಪ ಹೊತ್ತು ಮಾತಾಡೋದಕ್ಕೂ ಕೂಡ ಸಮಯ ಇರ್ತಿರ್ಲಿಲ್ಲ. ಅಮ್ಮ ಮಲಗಿದ್ದಾಗ ನನ್ನ ಬಳಿ ಬಂದು ಹೋಗ್ತಿದ್ಲು. ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅಳ್ತಿದ್ಲು. ದಿನಗಳು ಕಳೆದಂತೆ ಅವಳ ಕೆಲಸ ಜಾಸ್ತಿ ಆಯಿತು. ನಾನು ಮದುವೆ ಆದ ತಕ್ಷಣ ಅಕ್ಕ ಕೆಲಸದವಳನ್ನು ಬಿಡಿಸ್ಬಿಟ್ಲು. ಜಗಳ ಮಾಡಿ ನನ್ನ ಹೆಂಡತಿ ಎಲ್ಲ ಕೆಲಸನೂ ಮಾಡಲಿ ಅನ್ನೋದು ಅವಳ ಉದ್ದೇಶ. ಅಪ್ಪ ಮನೆ ಕೆಲಸದಲ್ಲಿ ತುಂಬ ಸಹಾಯ ಮಾಡ್ತಿದ್ರು. ರಾತ್ರಿ ಹೊತ್ತು ಇತ್ತೀಚೆಗೆ ನನ್ನ ಅಮ್ಮನನ್ನು ಅವರೇ ನೋಡ್ಕೋತಾರೆ. ನನ್ನ ಹೆಂಡತಿ ನನ್ನ ಜೊತೆ ಮಲಗ್ತಾಳೆ.
ಈ ಸಮಯಕ್ಕಾಗಿ ಇಬ್ಬರು ತುಂಬ ದಿನದಿಂದ ಕಾಯ್ತಾ ಇದ್ವಿ. ನಾವಿಬ್ಬರು ಪ್ರತಿ ಕ್ಷಣವನ್ನು ತುಂಬ ಅದ್ಭುತವಾಗಿ ಕಳೆದು ಪ್ರತಿದಿನವೂ ನಮಗೆ ಮೊದಲ ರಾತ್ರಿ. ಇವುಗಳ ಫಲ ವರ್ಷದಲ್ಲೇ ನನಗೆ ಮುದ್ದಾದ ಗಂಡು ಮಗು ಆಯಿತು. ಆಗಮ್ಮ ಸ್ವಲ್ಪ ನನ್ನ ಹೆಂಡತಿ ಮೇಲೆ ಸಾಫ್ಟ್ ಆದ್ಲು. ಆದರೆ ಅಕ್ಕನಿಗೆ ಹೊಟ್ಟೆ ಉರಿ ಜಾಸ್ತಿ ಆಯಿತು. ಎಲ್ಲಿ ನನ್ನ ಇಂಪಾರ್ಟೆನ್ಸ್ ಕಡಿಮೆ ಆಗತ್ತೆ ಅಂತ. ದಿನಗಳು ಕಳೆದಂತೆ ಅಮ್ಮನಿಗೆ ಮಗಳು ಮತ್ತು ಸೊಸೆ ವಿಷಯ ಸಂಪೂರ್ಣವಾಗಿ ಅರ್ಥವಾಗ್ತಾ ಬಂತು. ಎಲ್ಲ ಆಸ್ತಿಯನ್ನು ಮತ್ತು ಒಡವೆಯನ್ನು ನನ್ನ ಹೆಂಡತಿಗೆ ಕೊಟ್ಟರು. ಈ ಮನೆಯ ಮಹಾಲಕ್ಷ್ಮಿ ನೀನು, ನನ್ನನ್ನು ನೋಡ್ಕೊಂಡಿದ್ಯಾ. ತುಂಬ ವರ್ಷಗಳಿಂದ ನನ್ನ ಮಗಳು ನನ್ನನ್ನು ಯಾಮಾರಿಸ್ತಾ ಬಂದಿದ್ದಾಳೆ. ನಾನು ನನ್ನ ಮಗನಿಗೆ ಮೋಸ ಮಾಡುತ್ತಾ ಬಂದಿದ್ದೇನೆ. ಅವನನ್ನು ತುಂಬ ಪ್ರೀತಿಯಿಂದ ನೋಡ್ಕೊ ಅಂತ ಹೇಳಿ ಪ್ರಾಣ ಬಿಟ್ಟರು. ಇದಾದ ಸ್ವಲ್ಪ ದಿನಗಳಿಗೆ ಅಪ್ಪ ಕೂಡ ಈ ಪ್ರಪಂಚ ಬಿಟ್ಟು ಹೊರಟೋದ್ರು. ಅಪ್ಪ ಅಮ್ಮ ಎಷ್ಟೇ ಕಿತ್ತಾಡಿದ್ರೂ ಕೂಡ ಅವ್ರ ಮಧ್ಯೆ ಅರ್ಥವಾಗದ ಒಂದು ಹೊಂದಾಣಿಕೆ ಇತ್ತು. ಅಂದಿನಿಂದ ಅಕ್ಕ ಕೂಡ ನಮ್ಮಿಂದ ದೂರವಾದ್ಲು. ಸ್ವಲ್ಪ ದಿನ ಮನೆಯಲ್ಲಿ ಇರೋದಕ್ಕೆ ಕಷ್ಟ ಆಗ್ತಿತ್ತು. ಆನಂತರ ನನ್ನ ಹೆಂಡತಿ ನನ್ನನ್ನು ಮತ್ತು ಮಗುವನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿ ಎಲ್ಲವನ್ನ ಸಂಭಾಳಿಸ್ಕೊಂಡು ಹೋಗ್ತಿದ್ಲು. ನಾನು ಆಫೀಸಿಗೆ ಹೋಗೋದು ಬರೋದು ಅಷ್ಟೇ ನನ್ನ ಕೆಲಸ ಆಗಿತ್ತು. ಇನ್ಯಾವುದೇ ಸ್ಟ್ರೆಸ್ನ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನಿರಲಿಲ್ಲ. ಅಂದಿನಿಂದ ನಮ್ಮ ಸಂಸಾರ ಹ್ಯಾಪಿ ಫ್ಯಾಮಿಲಿ ಆಯಿತು. ನಾನು, ನನ್ನ ಹೆಂಡತಿ, ನನ್ನ ಮಗು. ಆದರೂ ಕೂಡ ಅಮ್ಮ ಅಪ್ಪ ಇಲ್ಲದೆ ಇರೋ ವಿಷಯ ಯಾವಾಗಲೂ ದುಃಖನ ಕೊಡ್ತಿತ್ತು. ಆ ದುಃಖನ ನನ್ನ ಮಗು ಕಡಿಮೆ ಮಾಡ್ದ. ಹೆಂಡತಿ ಗಲಾಟೆ ಮಾಡ್ತಿದ್ದಾಳೆ, ನನಗಿನ್ನೊಂದು ಮಗು ಬೇಕು ಅಂತ. ನನಗೆ ನನ್ನ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿತ್ತು. ನನ್ನ ಕೈ ಕೆಳಗಡೆ 100 ಜನ ಕೆಲಸ ಮಾಡ್ತಿದ್ರು. ಆದರೆ ನನ್ನ ನೈಟ್ ಡ್ಯೂಟಿ ಕೆಲಸ ಮಾತ್ರ ಚೇಂಜೇ ಆಗಿಲ್ಲ. ತಿಂಗಳುಗಳಲ್ಲಿ 1 ವಾರ ನಾನು ಕಂಪನಿಗೆ ನೈಟ್ ಡ್ಯೂಟಿಗೆ ಹೋಗಬೇಕಾಗಿತ್ತು. ಈ ಮಧ್ಯೆ ನನ್ನ ಕಂಪನಿಯಲ್ಲಿ ಹೊಸ ಹುಡುಗರು ಜಾಯ್ನ್ ಆದರು. ಆದರೂ ಅವರಲ್ಲಿ ನನ್ನ ಪ್ರೀತಿಯ ಗೆಳೆಯ ಲೋಕೇಶ್ ಮೊದಲು ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದನಂತೆ. ಅವನಿಗೆ ಸರಿಯಾಗಿ ಸಂಬಳನ ಕೊಡ್ತಾ ಇರಲಿಲ್ವಂತೆ. ಓವರ್ ಟೈಮ್ ಕೆಲಸ ಮಾಡಿಸ್ಕೋತಾ ಇದ್ರು. ಆದರೆ ಒಂದಿನ ರಜೆನೂ ಕೊಡ್ತಾ ಇರಲಿಲ್ಲ. ಅದಕ್ಕಾಗಿ ನಿನ್ನ ಕಂಪನಿಗೆ ಬಂದೆ. ಪ್ರೇಮ ಹೇಳಿದ್ಲು, ನೀನೇ ಇಲ್ಲಿಯ ಬಾಸ್ ಅಂತ. ನಾನು ನಗ್ತಾ, ನಾನಿಲ್ಲಿಯ ಬಾಸ್ ಅಲ್ಲ, ನಾನು ನಿನ್ನಂತೆ ಕೆಲಸಗಾರ. ನಾನು ಸೇರ್ಕೊಂಡ ಮೇಲೆ ಕಂಪನಿ ತುಂಬ ಇಂಪ್ರೂವ್ ಆಯಿತು ಅಂತ ನನಗೊಂದು ಒಳ್ಳೆ ಪೋಸ್ಟ್ನ ಕೊಟ್ಟಿದ್ದಾರೆ ಅಷ್ಟೇ. ನೀನು ಚೆನ್ನಾಗಿ ಕೆಲಸ ಮಾಡು, ನಿನಗೂ ಒಳ್ಳೆ ಪೋಸ್ಟ್ನ ಕೊಡ್ತಾರೆ. ಅದಕ್ಕವನು ತುಂಬಿದ ಕೂಡ ತುಳ್ಕೋದಿಲ್ಲ. ನೀನು ಮೊದಲು ಯಾವ ರೀತಿ ಇದ್ದೆ ಈಗಲೂ ಕೂಡ ಅದೇ ರೀತಿ ಇದೆಯಾ. ಎಷ್ಟು ಅಧಿಕಾರ ಹಣ ಬಂದರೂ ಕೂಡ ಬದಲಾಗಿಲ್ಲ. ಅದಕ್ಕೆ ನಿಮ್ಮಂಥವರಿಗೆ ದೇವರು ಒಳ್ಳೆಯದೇ ಮಾಡ್ತಾನೆ ಅಂತ ಹೇಳ್ದ. ಸಾಕು, ನೀನೇ ಹೀಗಿದೆಯಾ ಹೇಳು ಅಂತ ಕೇಳಿದೆ. ನಾನು ಅಪ್ಪ ಮಾಡಿದ ಸಾಲನ ತೀರೋವರೆಗೂ ಮದುವೆ ಆಗೋದಿಲ್ಲ ಅಂತ ಹೇಳ್ದ. ನಾನು ಅವನಿಗಾಗಿ ತುಂಬ ಒಳ್ಳೆ ಪೋಸ್ಟ್ ಕೊಟ್ಟೆ. ಅವನು ತುಂಬ ಒಳ್ಳೆಯವನಾಗಿದ್ದರು. ಅವನನ್ನು ಫ್ಯಾಮಿಲಿಯಿಂದ ಅವಾಯ್ಡ್ ಮಾಡಿದೆ. ಆದರೆ ಅವನ ಜೊತೆ ನನ್ನ ಗೆಳೆತನ ತುಂಬ ಚೆನ್ನಾಗಿ ದಿನದಿಂದ ದಿನಕ್ಕೆ ಬೆಳೆಯೋದಕ್ಕೆ ಶುರುವಾಯಿತು. ಮೊದಲು ಅಲ್ಲೇ ಅಕ್ಕಪಕ್ಕ ಇದ್ದ ಕ್ಯಾಂಟೀನ್ಗಳಿಗೆ ಊಟಕ್ಕೆ ಹೋಗ್ತಿದ್ದೆ. ನಂತರ ಮನೆಗೆ ಊಟ, ಪಾರ್ಟಿ, ಫಂಕ್ಷನ್, ಪೂಜೆ ಏನೇ ಇರಲಿ ಮೊದಲು ಹಾಜರಾಗಿ ಎಲ್ಲ ಸಹಾಯನೂ ಮಾಡ್ತಿದ್ದ. ಅವನಿದ್ರೆ ಯಾರೋ ಬೇರೆಯವರಲ್ಲ, ನಮ್ಮ ಮನೆಯವರೇ ಹಬ್ಬಕ್ಕಾಗಿ ತಯಾರಿ ಮಾಡ್ತಿದ್ದಾರೆ ಅನ್ನೋ ಭಾವನೆ ನನಗೂ ಮತ್ತು ನನ್ನ ಹೆಂಡತಿಗೆ ಬಂತು. ನನ್ನ ಹೆಂಡತಿಗಂತೂ ತುಂಬ ಖುಷಿ. ಅವಳ ಕೈ ಕೆಲಸವನ್ನು ಕಿತ್ಕೊಂಡು ಅವನು ಮಾಡ್ತಾ ಇರೋದನ್ನು ನೋಡಿ ನನಗೆ ಯಾವಾಗಲೂ ಹೇಳ್ತಿದ್ಲು, ನೀವು ಏನೂ ಮಾಡೋದಿಲ್ಲ ಅಂತ. ನೋಡಿ ನಿಮ್ಮ ಗೆಳೆಯ ಎಷ್ಟು ಆ್ಯಕ್ಟಿವ್. ಏನೇ ಚೆನ್ನಾಗಿರೋ ಅಡುಗೆ ಮಾಡಿದ್ರೂ ಕೂಡ ನನ್ನ ಹೆಂಡತಿ ಲೋಕೇಶ್ಗೆ ಒಂದು ಬಾಕ್ಸ್, ನನಗೊಂದು ಬಾಕ್ಸ್ನ ಕಳಿಸ್ತಿದ್ಲು. ಇದರಿಂದ ಲೋಕೇಶ್ ನಮ್ಮ ಮನೆಗೆ ಬರೋದು ಜಾಸ್ತಿ ಆಯಿತು. ಅಕ್ಕಪಕ್ಕದ ಮನೆಯವರು ಬಾಯಿಗೆ ಬಂದಂತೆ ಮಾತಾಡ್ತಿದ್ರು. ನಿನ್ನ ಹೆಂಡತಿನ ತುಂಬ ಫ್ರೀಯಾಗಿ ಬಿಟ್ಬಿಟ್ಟಿದ್ಯಾ, ಅದಕ್ಕೆ ಈ ರೀತಿ ಹಾಡ್ತಾಳೆ, ಅವನ ಜೊತೆ ತುಂಬ ನಗ್ತಾಳೆ, ಜೋರಾಗಿ ಮಾತಾಡ್ತಾಳೆ, ಅವನು ಬಂದ ಸಮಯದಲ್ಲಿ ನಿಮ್ಮ ಮಗು ಅಳ್ತಾನೇ ಇರುತ್ತೆ ಅಂತ ಹೇಳಿದ್ರು.
ಆದರೆ ಅವ್ರ ಮಾತನ್ನು ನಾನು ನಂಬಲಿಲ್ಲ. ಯಾಕಂದರೆ ನನ್ನ ಮಗ ನನ್ನ ಅಮ್ಮನ ರೀತಿ ತುಂಬ ಕೋಪ, ಏನು ಮಾಡಿದ್ರೂ ಒಮ್ಮೊಮ್ಮೆ ಅಳ್ತಾನೆ. ಅವರಿಬ್ರು ಅಣ್ಣ ತಂಗಿ ರೀತಿ ಇದ್ದಾರೆ. ಈ ಜನ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅಂತ ಸುಮ್ಮನಾದೆ. ಆದರೆ ಇಂದು ಸಡನ್ ಆಗಿ ನನಗೆ ನೈಟ್ ಡ್ಯೂಟಿ ಇದೆ ಅಂತ ಹೇಳಿದ್ರು. ಮನೆಗೆ ಬಂದು ಹೋಗೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಬಂದೆ. ನಾನು ಬರ್ತಿರ್ಬೇಕಾದ್ರೆ ಕೊನೆ ಬೀದಿಗೆ ನನ್ನ ಮಗನ ಅಳ್ತಾ ಇರೋ ಶಬ್ದ ಕೇಳಿಸ್ತಿತ್ತು. ನಾನು ಭಯದಿಂದ ಓಡಿ ಬಂದೆ. ನಂತರ ಮನೆ ಬಾಗಿಲನ್ನು ಬಡಿದ್ರೂ ಕೂಡ ಯಾರೂ ತೆಗ್ದಿಲ್ಲ. ಕಿಟಕಿ ಬಳಿ ಹೋಗಿ ಅಳ್ತಾ ಇರೋ ನನ್ನ ಮಗನನ್ನು ನೋಡಿದೆ. ಆಗವನು ತನ್ನ ಅಳುನ ನಿಲ್ಲಿಸಿ ನನ್ನ ಬಳಿ ಓಡಿ ಬಂದ. ನಾನು ಹೇಳಿದ ರೀತಿ ಕೇಳಿ ಬಾಗಿಲನ್ನು ನಿಧಾನವಾಗಿ ತೆಗ್ದ. ಚೇರ್ ಹಾಕ್ಕೊಂಡು 3 ವರ್ಷ ಆಗಿದ್ದರಿಂದ ಸ್ವಲ್ಪ ಸ್ವಲ್ಪ ನಾವು ಹೇಳೋ ಮಾತುಗಳು ಅರ್ಥ ಆಗತ್ತೆ. ನಾನು ಬಾಗಿಲು ತೆಗೆಯೋದು ಮತ್ತು ಆ ಕಡೆಯಿಂದ ನನ್ನ ಹೆಂಡತಿ ನನ್ನ ಗೆಳೆಯ ಲೋಕೇಶ್ ಜೊತೆ ಹೊರಗಡೆ ಬರ್ತಿದ್ದಾಳೆ, ಒಂದೇ ರೂಮಿನಿಂದ. ಇವೆರಡು ಒಂದೇ ಸಮಯಕ್ಕೆ. ಹಾಗೆ ನನಗೆ ಏನಾಗ್ತಾ ಇದೆ ಅಂತ ಅರ್ಥ ಆಗಿಲ್ಲ. ನನ್ನ ಹೆಂಡತಿ ಅವನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ. ಮಗು ಅಳ್ತಾ ಇದ್ರೂ ಕೂಡ ಅವಳಿಗೆ ಅವಳ ಸುಖಾನೇ ಹೆಚ್ಚು. ನನ್ನ ಹೆಂಡತಿ ಇಷ್ಟೊಂದು ಕೆಟ್ಟೋಳ? ಹಾಗಾದರೆ ಇಷ್ಟು ದಿನ ಸಂಸಾರ ಮಾಡಿದ್ದು? ಇವಳ ಮುಖವಾಡದ ಮೇಲೆ ಅವಳ ಸೀರೆ ತುಂಬ ಅಸ್ತವ್ಯಸ್ತವಾಗಿತ್ತು. ಅವನು ತುಂಬ ಸುಸ್ತಾದವನ ರೀತಿ ಇದ್ದ. ನನ್ನ ಸಂಪೂರ್ಣ ಕನಸಿನ ಸೌಧ ಕೆಳಗೆ ಕುಸಿತು. ಮುಂದೆ ನನ್ನ ಮತ್ತು ನನ್ನ ಮಗುವಿನ ಬದುಕು? ಆಗ ಲೋಕೇಶ್ ಬಂದು ಮಗುವನ್ನು ಸಮಾಧಾನ ಮಾಡೋದಕ್ಕೆ ಶುರು ಮಾಡ್ದ. ನಾನು ನನ್ನ ಮಗುನ ಕಿತ್ಕೊಂಡೆ. ಆಗ ನನ್ನ ಹೆಂಡತಿ ಹೇಳ್ತಾಳೆ, ಮಗುಗೆ ಸ್ನಾನ ಮಾಡಿಸೋದಕ್ಕೆ ಬಕೆಟಲ್ಲಿ ನೀರು ಬಿಡೋಣ ಅಂತ ಹೋದೆ. ಆದರೆ ನೀರು ಮುಟ್ಟಿದ್ರೆ ಕರೆಂಟ್ ಶಾಕ್, ಅಲ್ಲೇ ಕೂತ್ಕೊಂಡ್ಬಿಟ್ಟೆ. ಮೇಲೆ ಎದ್ದೋಳೋದಕ್ಕೆ ಆಗ್ತಿರ್ಲಿಲ್ಲ. ಆಗ ಲೋಕೇಶ್ ನಿಮ್ಗೆ ಯಾವುದೋ ಡಾಕ್ಯುಮೆಂಟ್ಸ್ನ ಕೊಡಬೇಕು ಅಂತ ಬಂದಿದ್ರು. ನಾನು ಅಲ್ಲಿಂದ ಕಿರಿಚಿದ ಶಬ್ದಕ್ಕೆ ಅವರು ಒಳಗಡೆ ಬಂದು ಆ ಕರೆಂಟ್ ಶಾಕ್ನಿಂದ ಹೊರಗಡೆ ತರೋದಕ್ಕೆ ನನ್ನನ್ನು ಪ್ರಯತ್ನಿಸ್ತಾ ಇದ್ರು. ಮರದ ಕೋಲಿನ ಸಹಾಯದಿಂದ ಆ ಜಾಗದಿಂದ ಹೊರಗೆ ಅಂದರೆ ರೂಮಿಗೆ ಕರ್ಕೊಂಡು ಬಂದರು. ಬಾತ್ರೂಮಿಂದ ಮಗು ಹಿಂದೆ ಹಿಂದೆ ಬರ್ತಿದ್ದ. ಇನ್ನೂ ಅವನಿಗೆ ಕರೆಂಟ್ ಶಾಕ್ ಹೊಡೆಯುತ್ತೆ ಅಂತ ರೂಮಿನ ಬಾಗ್ಲನ್ನು ಲೋಕೇಶ್ ಅಣ್ಣ ಹಾಕಿದ್ರು ಅಂತ ಅವಳು ಹೇಳಿದಾಗ ನಾನು ಬೆಚ್ಚಿಬಿದ್ದೆ. ಲೋಕೇಶ್ ಅಣ್ಣ ಅಂದ ಅವಳ ಬಾಯಿಂದ ಆ ಮಾತನ್ನು ಕೇಳಿ ಅವಳಿಗೆ ತೊಂದರೆಯಾಗಿದೆ. ನಮ್ಮ ಮನೆಯಲ್ಲಿ ವೈರಿಂಗ್ ಸರಿಯಾಗಿ ಮಾಡಿಲ್ಲ. ಎಲ್ಲಿ ಮುಟ್ಟಿದ್ರೂ ಒಮ್ಮೊಮ್ಮೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಅದನ್ನು ಸರಿ ಮಾಡಿಸೋದಕ್ಕೆ ತುಂಬ ದಿನಗಳಿಂದ ಪ್ರಯತ್ನಿಸ್ತಾ ಇದ್ದೀನಿ. ಈಗ ಲೋಕೇಶ್ ಬಂದಿಲ್ಲ ಅಂತಂದಿದ್ರೆ ನನ್ನ ಮಗು ಮತ್ತು ನನ್ನ ಹೆಂಡತಿ ಇಬ್ಬರು ಏನಾಗೋಗ್ತಿದ್ರು. ಅವನನ್ನು ತಪ್ಪಿಕೊಂಡು ಧನ್ಯವಾದ ತಿಳಿಸ್ದೆ. ಅವರಿಬ್ಬರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ಮನಸ್ಸಿನಲ್ಲೇ ಕ್ಷಮೆ ಕೇಳಿದೆ. ಇನ್ನೆಂದೂ ಅವರಿಬ್ಬರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಮನಸ್ಸಲ್ಲೇ ಶಪಥ ಮಾಡಿದೆ. ಮುಂದೆ ತುಂಬ ವರ್ಷಗಳಿಂದ ನನ್ನ ಹೆಂಡತಿಯನ್ನು ನೋಡಿದ್ರೂ ಕೂಡ ಅವಳ ಬಗ್ಗೆ ನಾನು ಸಂಶಯ ಪಟ್ಟಿದ್ದಕ್ಕೆ ನನ್ನ ಮೇಲೆ ನನಗೇ ಅಸಹ್ಯ ಆಗಿತ್ತು. ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅವಳ ಹಣೆಗೆ ಮುತ್ತನ್ನು ಕೊಟ್ಟೆ. ಆ ಸಮಯದಲ್ಲಿ ಎಲೆಕ್ಟ್ರಿಷಿಯನ್ಗೆ ಫೋನ್ ಮಾಡಿ ಕರೆಸಿ ಎಲ್ಲೆಲ್ಲಿ ಕರೆಂಟ್ ಶಾಕ್ ಹೊಡಿತಾ ಇದೆ ಅದನ್ನೆಲ್ಲ ಸರಿ ಮಾಡಿಸ್ದೆ. ಇನ್ನೂ ಕೂಡ ಲೋಕೇಶ್ ಮೇಲೆ ಇದ್ದ ನನ್ನ ಪ್ರೀತಿ ಜಾಸ್ತಿ ಆಯಿತು. ಅವನು ಬಾಯಿ ಮಾತಿಗಲ್ಲ, ನಿಜವಾಗ್ಲೂ ನನ್ನ ತಮ್ಮ ಅಂತ ಮನಸ್ಸಲ್ಲೇ ಒಪ್ಕೊಂಡು ಅವನಿಗೂ ಕೂಡ ಒಂದು ಸುಂದರವಾದ ಹುಡುಗಿಯನ್ನು ನೋಡಿ ಮದುವೆ ಮಾಡಿದೆ. ಒಮ್ಮೊಮ್ಮೆ ಪ್ರತ್ಯಕ್ಷವಾಗಿ ನೋಡಿದ್ರೂ ಪ್ರಾಮಾಣಿಸಿ ನೋಡಬೇಕು ಅನ್ನೋ ಗಾದೆ ಮಾತು ಎಷ್ಟು ಸತ್ಯ ಅಲ್ವಾ? ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.